ಅದರಲ್ಲಿಯೂ ಕಲಿಯುಗ, ಕಲಿ ಇದೇ ವರ್ಣನೆ ಮುಂದೆ ಬರ್ತದೆ ಇದೇ ಅಧ್ಯಾಯದೊಳಗೆ. ಆ ಕಲಿ ಬಹಳ ಪ್ರಯತ್ನಪಟ್ಟು ದೂರ ಹೋಗಿ ಸಿನಿಮಾಗಳನ್ನು ನೋಡ್ತಾ ಇದ್ರು ಒಂದು ಕಾಲಕ್ಕೆ. ಆಮೇಲೆ ಕಲಿ ಮನೆಯೊಳಗೆ ಡಬ್ಬಿ ರೂಪದೊಳಗೆ ಬಂದು ಕುಳಿತ. ಆದರೂ ಅವನಿಗನಿಸ್ತು, ನನ್ನ ಬಿಟ್ಟು ಇವರು ಆಫೀಸಿಗೆ ಹೋಗ್ತಾರೆ, ಟ್ರೈನ್ ಒಳಗೆ ಹೋಗ್ತಾರೆ, ಅಷ್ಟಾದರೂ ಹೊತ್ತಿನೊಳಗೆ ಇವರು ರಾಮಕೃಷ್ಣ ಅಂದಾರು, ಮಾಡ್ತೀನಿ ಇವರನ್ನ ಅಂತ ಹೇಳಿ ಕೈಯೊಳಗೆ ಬಂದು ಕುಳಿತ. ಪುಣ್ಯ, ಇಷ್ಟು ಜನ ಆದರೂ ಚಪ್ಪಾಳಿ ಬಾಡಿಸ್ಬೇಕು. ಚಪ್ಪಾಳಿ ಬಾರಿಸ್ಲಿಕ್ಕೂ ಆಗುದಿಲ್ಲ, ಕೈಯಲ್ಲಿ ಇರುತ್ತದು. ಇರಲಿ, ಇಂತಹ ಘೋರವಾದ ಕಲಿಯುಗ ಇದು. ಅದರಿಂದ ಒಳ್ಳೆಯ ಕೆಲಸವೂ ಆಗತ್ತೆ, ಇಲ್ಲ ಅಂತಲ್ಲ. ಈಗಾಗುವ ಉಪನ್ಯಾಸವನ್ನು ಅನೇಕ ಜನರು ಅದರಿಂದಲೇ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತು. ಆದರೆ ಅದರ ಸದುಪಯೋಗ ಮಾಡಿಕೊಳ್ಳಬೇಕು, ದುರುಪಯೋಗ ಮಾಡಿಕೊಳ್ಳಬಾರದು. ಇದರ ಬಗ್ಗೆ ಅಂದರೆ ಶ್ರೀಮದಾಚಾರ್ಯರು ಆ ವಾಕ್ಯ ವಿನ್ಯಾಸವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯದ್ಯತ್ ಕೃತಂ ಮೇ ಭವತಾಂ ಯದಿ ಹೈವ ಸಂವಾದ ಇಮಾಂ ಸುಧಾಂ ತರ್ಹಿ ಉದ್ವಿಭಜೆ. ಹಾಗಿದ್ದರೆ ಮಾತ್ರ ನಾನು ಅಮೃತತ್ವವನ್ನು ಕೊಡ್ತೇನೆ, ಮೋಕ್ಷವನ್ನು ಕೊಡ್ತೇನೆ, ಉದ್ಧಾರವನ್ನು ಮಾಡ್ತೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಅದರಲ್ಲಿಯೂ ಕಲಿಯುಗ, ಕಲಿ ಇದೇ ವರ್ಣನೆ ಮುಂದೆ ಬರ್ತದೆ ಇದೇ ಅಧ್ಯಾಯದೊಳಗೆ. ಆ ಕಲಿ ಬಹಳ ಪ್ರಯತ್ನಪಟ್ಟು ದೂರ ಹೋಗಿ ಸಿನಿಮಾಗಳನ್ನು ನೋಡ್ತಾ ಇದ್ರು ಒಂದು ಕಾಲಕ್ಕೆ. ಆಮೇಲೆ ಕಲಿ ಮನೆಯೊಳಗೆ ಡಬ್ಬಿ ರೂಪದೊಳಗೆ ಬಂದು ಕುಳಿತ. ಆದರೂ ಅವನಿಗನಿಸ್ತು, ನನ್ನ ಬಿಟ್ಟು ಇವರು ಆಫೀಸಿಗೆ ಹೋಗ್ತಾರೆ, ಟ್ರೈನ್ ಒಳಗೆ ಹೋಗ್ತಾರೆ, ಅಷ್ಟಾದರೂ ಹೊತ್ತಿನೊಳಗೆ ಇವರು ರಾಮಕೃಷ್ಣ ಅಂದಾರು, ಮಾಡ್ತೀನಿ ಇವರನ್ನ ಅಂತ ಹೇಳಿ ಕೈಯೊಳಗೆ ಬಂದು ಕುಳಿತ. ಪುಣ್ಯ, ಇಷ್ಟು ಜನ ಆದರೂ ಚಪ್ಪಾಳಿ ಬಾಡಿಸ್ಬೇಕು. ಚಪ್ಪಾಳಿ ಬಾರಿಸ್ಲಿಕ್ಕೂ ಆಗುದಿಲ್ಲ, ಕೈಯಲ್ಲಿ ಇರುತ್ತದು. ಇರಲಿ, ಇಂತಹ ಘೋರವಾದ ಕಲಿಯುಗ ಇದು. ಅದರಿಂದ ಒಳ್ಳೆಯ ಕೆಲಸವೂ ಆಗತ್ತೆ, ಇಲ್ಲ ಅಂತಲ್ಲ. ಈಗಾಗುವ ಉಪನ್ಯಾಸವನ್ನು ಅನೇಕ ಜನರು ಅದರಿಂದಲೇ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತು. ಆದರೆ ಅದರ ಸದುಪಯೋಗ ಮಾಡಿಕೊಳ್ಳಬೇಕು, ದುರುಪಯೋಗ ಮಾಡಿಕೊಳ್ಳಬಾರದು. ಇದರ ಬಗ್ಗೆ ಅಂದರೆ ಶ್ರೀಮದಾಚಾರ್ಯರು ಆ ವಾಕ್ಯ ವಿನ್ಯಾಸವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯದ್ಯತ್ ಕೃತಂ ಮೇ ಭವತಾಂ ಯದಿ ಹೈವ ಸಂವಾದ ಇಮಾಂ ಸುಧಾಂ ತರ್ಹಿ ಉದ್ವಿಭಜೆ. ಹಾಗಿದ್ದರೆ ಮಾತ್ರ ನಾನು ಅಮೃತತ್ವವನ್ನು ಕೊಡ್ತೇನೆ, ಮೋಕ್ಷವನ್ನು ಕೊಡ್ತೇನೆ, ಉದ್ಧಾರವನ್ನು ಮಾಡ್ತೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ.